ಬಾಗೇಪಲ್ಲಿ ಪಟ್ಟಣದ ಚಿತ್ರಾವತಿ ಸೇತುವೆಯಿಂದ ಟಿಬಿ ಕ್ರಾಸ್ ವರೆಗಿನ ಬೀದಿ ದೀಪಗಳ ನಿರ್ವಹಣೆ ಜವಾಬ್ದಾರಿ ಗಂಟಂವಾರಪಲ್ಲಿ ಗ್ರಾಮ ಪಂಚಾಯಿತಿಗೆ ಸೇರಿದೆ. ಬೀದಿ ದೀಪಗಳ ನಿರ್ವಹಣೆ ಇಲ್ಲದೆ ಕೆಟ್ಟು ಹೋಗಿವೆ. ಇದರಿಂದಾಗಿ ರಾತ್ರಿ ಆಗುತ್ತಿದ್ದಂತೆ ನಾಗರಿಕರು ಕತ್ತಲಿನಲ್ಲಿ ಆತಂಕದಲ್ಲಿಯೇ ಓಡಾಡುವಂತಾಗಿದೆ. ಪಟ್ಟಣದ ಮುಖ್ಯ ರಸ್ತೆಯಾದ ಹಿನ್ನೆಲೆ ಟಿಬಿ ಕ್ರಾಸ್ ವರೆಗೆ ಹಲವಾರು ವಾಣಿಜ್ಯ ಮಳಿಗೆಗಳಿವೆ. ಈ ಮಾರ್ಗ ಕತ್ತಲಿನಿಂದ ಕೂಡಿರುವ ಕಾರಣ ಅಪರಾಧ ಚಟುವಟಿಕೆಗಳು ಹೆಚ್ಚಾಗುವ ಭೀತಿ ಎದುರಾಗಿದೆ. ಕಳ್ಳತನ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗುತ್ತಿದ್ದು, ಇಂತಹ ಅವ್ಯವಸ್ಥೆಗಳಿಂದಲೇ ಕಳ್ಳರಿಗೆ ಅವಕಾಶ ಕಲ್ಪಿಸಿದಂತಾಗಿದೆ. ಸಂಬಂಧಪಟ್ಟವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಮಾತನಾಡಿ, ಎಪಿಎಂಸಿ ಮಾರುಕಟ್ಟೆಗೆ ಸಂಪರ್ಕಿಸುವ ಮುಖ್ಯ ರಸ್ತೆ ಇದಾಗಿದ್ದು, ಬೀದಿ ದೀಪಗಳಿಲ್ಲದೆ ಆತಂಕ ಸೃಷ್ಟಿಯಾಗಿದೆ. ರೈತರು ಮುಂಜಾನೆ ಹಾಗೂ ಸಂಜೆ ವೇಳೆ ತಮ್ಮ ತರಕಾರಿ ಬೆಳೆಗಳನ್ನು ಮಾರುಕಟ್ಟೆಗೆ ಕೊಂಡೊಯ್ಯಲು ನಿತ್ಯ ಇದೇ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಈ ರಸ್ತೆ ವಿಭಜಕದಲ್ಲಿರುವ ವಿದ್ಯುತ್ ಕಂಬಗಳಿಗೆ ಅಳವಡಿಸಿರುವ ಬೀದಿ ದೀಪಗಳು ಬೆಳಗುತ್ತಿಲ್ಲ. ಇದರಿಂದಾಗಿ ಕತ್ತಲಿನಲ್ಲಿ ಸಂಚರಿಸುವ ಸ್ಥಿತಿ ಎದುರಾಗಿದೆ. ಜೊತೆಗೆ ಹಲವಾರು ಮಹಿಳೆಯರು ಗಾರ್ಮೆಂಟ್ಸ್ ಮತ್ತಿತರ ಕೆಲಸ ಕಾರ್ಯಗಳಿಗೆ ಹೋಗಿ ಬರುತ್ತಿರುತ್ತಾರೆ. ಸಂಜೆ ವೇಳೆ ವಾಯು ವಿಹಾರಗಳು ಸಂಚಾರ ಮಾಡುತ್ತಿರುತ್ತಾರೆ. ಈ ವೇಳೆ ಕತ್ತಲಾವರಿಸಿರುವ ಹಿನ್ನೆಲೆಯಲ್ಲಿ ಕಳ್ಳತನ ಪ್ರಕರಣಗಳಿಗೆ ಹೇಳಿ ಮಾಡಿಸಿದಂತಿದೆ. ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತು ಬೀದಿ ದೀಪಗಳನ್ನು ಸರಿಪಡಿಸಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇವತ್ತು ಬಾಗೇಪಲ್ಲಿ ನಗರಕ್ಕೆ ಸಂಬಂಧಪಟ್ಟಂಥ ವಿದ್ಯುತ್ ದೀಪಗಳ ಬಗ್ಗೆ ಇವತ್ತಿನ ಸಮಸ್ಯೆ ಯಾವ ರೀತಿ ಇದೆ ಅನ್ನುವ ಪ್ರಮುಖವಾದಂಥ ಉದ್ದೇಶ. ಇವತ್ತಿನ ಚಿತ್ರಾವತಿ ನದಿಯಿಂದ ಹಿಡಿದು ಟಿಬಿ ಕ್ರಾಸ್ವರೆಗೂ ಇದು ಗಂಟವಾರಂಪಲ್ಲಿ ಪಂಚಾಯತಿಗೆ ಸೇರ್ತಕ್ಕಂಥ ಒಂದು ಪ್ರದೇಶ. ಇದರಲ್ಲಿ ಜಿ.ಬಿ. ಶ್ರೀರಾಮ್ ರೆಡ್ಡಿ ಶಾಸಕರಿದ್ದಂಥ ಸಂದರ್ಭದಲ್ಲಿ ರಸ್ತೆ ಅಗಲೀಕರಣ ಮಾಡಿ ಲೈಟ್ಗಳನ್ನು ಎರಡೂ ಕಡೆ ಬದಿಯಲ್ಲಿ ಲೈಟ್ಗಳನ್ನು ಇರಬೇಕಂತೇಳಿ ಅವತ್ತು ವಿದ್ಯುತ್ ದೀಪಗಳನ್ನು ಹಾಕಿದ್ರು. ಆದರೆ ಇವತ್ತು ಅದು ಪುರಸಭೆಗೆ ಸೇರಲ್ಲ ಅಂತೇಳಿ ಅವರು ರಿಪೇರಿ ಮಾಡಲ್ಲ. ಈಗ ಗಂಟವಾರಂಪಲ್ಲಿ ಪಂಚಾಯತಿಗೆ ಸೇರ್ತಕ್ಕಂಥ ಲೈಟ್ಗಳಾಗಿರೋದ್ರಿಂದ ವಿದ್ಯುತ್ ದೀಪಗಳಾಗಿರೋದ್ರಿಂದ ಅದನ್ನು ಯಾವುದೇ ಕಾರಣಕ್ಕೆ ಅವರು ರಿಪೇರಿ ಮಾಡೋದನ್ನು ಇವತ್ತು ಕೈ ಬಿಟ್ಟಿದ್ದಾರೆ. ಇದು ಅನುಕೂಲ ಏನಂತ ಹೇಳಿದ್ರೆ, ಇವತ್ತು ಬಾಗೇಪಲ್ಲಿ ಟೌನಲ್ಲಿರ್ತಕ್ಕಂಥ ಸುಮಾರು ಜನ ಇವತ್ತು ವಾಯು ವಿಹಾರಕ್ಕೆ ಹೋಗ್ತಕ್ಕಂಥ ಜಾಗ ಮತ್ತು ಮಾರ್ಕೆಟ್ ಇದೆ. ಅಲ್ಲಿ ಎಪಿಎಂಸಿ ಮಾರ್ಕೆಟ್ ಇರೋದ್ರಿಂದ ರೈತರುಗಳು ಇಡೀ ರಾತ್ರಿ ಎಲ್ಲ ಕೂಡ ಗಾಡಿಗಳನ್ನು ಎತ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಕ್ಕಂಥದ್ದು. ಆ ರೈತರಿಗೆ ತುಂಬ ಸಮಸ್ಯೆ ಆಗಿದೆ. ಇವತ್ತು ಲೈಟ್ಗಳು ಹಾಕಿರ್ತಕ್ಕಂಥ ವಿದ್ಯುತ್ ದೀಪಗಳು ಕೂಡ ಇವತ್ತು ಉರಿದೇ ಇರ್ತಕ್ಕಂಥದ್ದು. ಆ ಗಂಟವಾರಂಪಲ್ಲಿ ಪಂಚಾಯತಿಗೆ ಸೇರ್ತಕ್ಕಂಥ PDO ಆಗಿರ್ಬೋದು, ಆ ಗಂಟವಾರಂಪಲ್ಲಿ ಪಂಚಾಯತಿ ಅಧಿಕಾರಿ ವರ್ಗ ಇವತ್ತು ಸರಿಯಾದಂಥ ನಿರ್ವಹಣೆ ಮಾಡ್ತಕ್ಕಂಥದ್ದು ಇಲ್ಲದೇ ಇರ್ತಕ್ಕಂಥದ್ದು. ಇದು ರೈತರಿಗೆ ಕೂಲಿಕಾರರಿಗೆ ತುಂಬ ತೊಂದರೆ ಆಗಿದೆ. ಮತ್ತು ಪ್ರತ್ಯೇಕವಾಗಿ ಇವತ್ತು ವಾಯು ವಿಹಾರಕ್ಕೆ ಹೋಗ್ತಕ್ಕಂಥ ಜಾಗ ಆಗಿರೋದ್ರಿಂದ ಮಹಿಳೆಯರು ಇವತ್ತು ಹೆಚ್ಚಿನ ಜನ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅಲ್ಲಿ ರೈತರ ಮೇಲೆ ಇವತ್ತು ಆ ಕಳ್ಳರ ಕಾಟ ಕೂಡ ಜಾಸ್ತಿ ಆಗಿದೆ ಆ ಮಹಿಳೆಯರ ಮೇಲೆ. ಆ ಮಹಿಳೆಯರು ಇವತ್ತು ಭಯ ಪಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮತ್ತು ಇವತ್ತು ಸುಮಾರು ಗಾರ್ಮೆಂಟ್ಸ್ಗಳಿದೆ. ಆ ಗಾರ್ಮೆಂಟ್ಗಳಲ್ಲಿ ರಾತ್ರಿಯಲ್ಲೂ ಕೂಡ ಇವತ್ತು ಕೆಲಸ ಮಾಡ್ತಕ್ಕಂಥ ಮಹಿಳೆಯರು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವ್ರಿಗೂ ತುಂಬ ಸಮಸ್ಯೆ ಆಗಿರ್ತಕ್ಕಂಥದ್ದು ಇವತ್ತು ಆಗಿದೆ. ಆ ತಕ್ಷಣವೇ ಇವತ್ತು ರಿಪೇರಿ ಮಾಡಬೇಕು, ವಿದ್ಯುತ್ ದೀಪಗಳನ್ನು ಅಲ್ಲಿ ಅಳವಡಿಸಬೇಕು. ಇವತ್ತು ಅಧಿಕಾರಿ ವರ್ಗದ ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ರೈತರು ಕೂಲಿಕಾರರು ಜನತೆ ಬಗ್ಗೆ ಕಾಳಜಿ ಇಲ್ಲ. ಆ ಜನತೆಯ ಓಟನ್ನು ಪಡೆದಿರ್ತಕ್ಕಂಥವರು, ಆ ಜನತೆಯ ಟ್ಯಾಕ್ಸಲ್ಲಿ ಇವತ್ತು ಸಂಬಳ ತಗೊಳ್ತಕ್ಕಂಥ ಅಧಿಕಾರಿ ವರ್ಗ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿ ಇವತ್ತು ಅವರಿಗೆ ಏನು ಅನುಕೂಲ ಮಾಡಬೇಕಾಗುತ್ತೋ ಅವ್ರ ಜವಾಬ್ದಾರಿಯಿಂದ ಇವತ್ತು ಪಕ್ಕದಲ್ಲಿ ತಪ್ಪಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಇದೇ ರೀತಿ ಮುಂದುವರೆದರೆ ರಸ್ತೆ ತಡೆದು ನಾವು ಹೋರಾಟ ಮಾಡಬೇಕಾದಂಥ ಅನಿವಾರ್ಯ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ.